ನೇತೃತ್ವದಲ್ಲಿ ನಡೆದ ಹಾಗೂ ಶ್ರೀ ಎಸ್.ಜಿ. ನಂಜಯ್ಯನಮಠ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರು, ಮುಧೋಳ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ನಡೆದ ಪ್ರತಿಭಟನೆ, ಮುಧೋಳ ರನ್ ಸರ್ಕಲದಿಂದ ನಡೆದ ಪ್ರತಿಭಟನೆ, ಜೆಫ್ರಿ ಎಫ್ಟಿನ್ ಜೊತೆಗಿನ ಇಮೇಲ್ ವ್ಯವಹಾರದ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಬ್ರಿಟನ್ ಮತ್ತು ಅಮೆರಿಕ ರಾಜಕಾರಣಿಗಳು, ಅಧಿಕಾರಿಗಳು ಜೆಫ್ರಿ ಎಫ್ಟಿನ್ ಜೊತೆ ನಿಕಟ ಸಂಪರ್ಕದಲ್ಲಿರುವ ಕಾರಣ ರಾಜೀನಾಮೆ ಸಲ್ಲಿಸಿದ್ದು, ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಕಾರಣ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿಯವರ ರಾಜೀನಾಮೆ ಕೇಳುವ ಕುರಿತು ಮುಧೋಳ ನಗರದಲ್ಲಿ ದಿನಾಂಕ 28/2/2026 ಮಧ್ಯಾಹ್ನ 12:30 ಗಂಟೆಗೆ ರನ್ ಸರ್ಕಲ್ದಿಂದ ನಡೆದುಕೊಂಡು ಪ್ರತಿಭಟನೆ ಮಾಡಿ, ನಂತರ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಅವರ ಭಾವಚಿತ್ರ ಸುಡುವುದರ ಮುಖಾಂತರ ತಹಶೀಲ್ದಾರ್ ಆಫೀಸ್ಗೆ ತೆರಳಿ ಮುಧೋಳ್ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮುಖಂಡರುಗಳಾದ ಸಬಿತಾ ಚೌಲಿ, ಶೋಭಾ ಜಿಗಜಿನಿ, ರಾಜ್ಮಾ ಬೇಪಾರಿ, ರೇಖಾ ಪಾಟೀಲ್, ಪುಷ್ಪಾ ಕರಣಿ, ಹನುಮವ್ವ ಈರಣ್ಣವರ, ಲಕ್ಷ್ಮೀ ಡೋಣಿ, ಸಾವಿತ್ರಿ ಹೊಸಮನಿ, ಪಾರವ್ವ ಹರಗಿ, ರತ್ನಾ ಬೇಪಾರಿ, ರೇಣುಕಾ ನ್ಯಾಮಗೌಡ, ಜಬಸ್ ಇಲ್ಕಲ್, ಮೇಜುಲಾ, ಹೇಮಾ ಕುರಿ, ರುಕ್ಮಿಣಿ ಗಸ್ತಿ, ಮಂಜುಳಾ ಬೋಸಾರೆ, ಭಾರತಿ ಯಲ್ಲವ್ವ ಪಡಸಲಗಿ, ರಾಜು ಮಣ್ಣಿಕೇರಿ ಜಿಲ್ಲಾ ಅಧ್ಯಕ್ಷರು, ಪರಿಶಿಷ್ಟ ಜಾತಿ, ಮುಧೋಳ್ ತಾಲೂಕಿನ ಹಾಗೂ ಎಲ್ಲಾ ತಿಮ್ಮಾಪುರ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಎಲ್ಲ ಮುಖಂಡರು, ಮಹಿಳಾ ಮುಖಂಡರು, ಆಮೇಲೆ ಎಲ್ಲ ನಮ್ಮ ಬ್ಲ್ಯಾಕ್ ಅಧ್ಯಕ್ಷರು ಈ ನೇತೃತ್ವ ಹರ್ದೀಪ್ ಪುರಿ ಅವರ ಧಿಕ್ಕಾರ ಸಲುವಾಗಿ, ಅವರು ರಾಜೀನಾಮೆ ಸಲುವಾಗಿ ಇದೊಂದು ಪ್ರತಿಭಟನೆ. ಈ ಪ್ರತಿಭಟನೆ ಯಾಕಂದರೆ ಇವತ್ತು ಹೆಣ್ಮಕ್ಳು ಪ್ರತಿಯೊಂದು ಒಬ್ಬರ ಧೈರ್ಯದಿಂದ ತಿರುಗಾಡಬೇಕಂದ್ರೆ ಇವತ್ತಿಂತೆಲ್ಲ ಅತ್ಯಾಚಾರ, ಅನ್ಯಾಯ, ಈ ಮಕ್ಕಳು ಶಾಲೆಗೆ ಹೋಗಿರ್ತಾವೆ, ಶಾಲೆಗೆ ಹೋಗೋಂಥ ಹುಡುಗರನ್ನ ಕಿಡ್ನ್ಯಾಪ್ ಮಾಡೋದು, ಮಾರಾಟ ಮಾಡೋದು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋದು, ಇಂಥವೆಲ್ಲ ನಡಿಬಾರ್ದು. ಎಲ್ಲ ಪೊಲೀಸ್ ಇಲಾಖೆಯವರು, ಇಲ್ಲೆಲ್ಲ ಗೌರ್ಮೆಂಟ್ ಇಲಾಖೆಯಿಂದ ನಾವು ಅಲ್ಲಿ ನಡೆದೈತೆ ಅಂದರೆ ನಾವು ಎಚ್ಚರಗೊಳ್ಬೇಕು. ಇಂಥವ್ರನ್ನೆಲ್ಲ ಮನೆಯೊಳಗೆಲ್ಲ, ನಮ್ಮ ದೇಶ ಒಳಗೆಲ್ಲ ದೇಶ ಬಿಟ್ಟು ಓಡಿಸಬೇಕು. ಅವರ ತಕ್ಷಣ ರಾಜೀನಾಮೆ ಕೊಡಬೇಕಂತೂ ತಮ್ಮಲ್ಲಿ ನಾವು ತಹಶೀಲ್ದಾರ್ ಆಫೀಸ್ಗೆ ಬಂದು ಮನವಿ ಕೊಡ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲ ಮುಖಂಡರಿಗೆ, ಮಹಿಳೆಯರಿಗೆ ವಂದಿಸುತ್ತಾ ಇವಾಗ ತಹಶೀಲ್ದಾರ್ ಮನವಿಯನ್ನು ಸ್ವೀಕಾರ ಮಾಡಬೇಕಾಗಿ ಕೇಳ್ಬೋದು. ಈ ದಿನ ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಬಾಗಲಕೋಟೆ ಹಾಗೂ ತಾಲೂಕಾ ಮುಧೋಳ ಕಾಂಗ್ರೆಸ್ ಘಟಕ ಮುಧೋಳ ವತಿಯಿಂದ ಹರ್ದೀಪ್ ಸಿಂಗ್ ಪುರಿ ಅವರ ವಿರುದ್ಧ ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಂದರೆ ಜೆಫ್ರಿ ಎಫ್ಟಿನ್ ಎಂಬ ಲೈಂಗಿಕ ಅಪರಾಧಿ ಅವರು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಒಂದು ಆರೋಪವನ್ನು ಇರುತ್ತೆ ಅವ್ರ ಮೇಲೆ. ಅವ್ರ ಜೊತೆ ಇವರು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿರುವಂತಹ ಹರ್ದೀಪ್ ಸಿಂಗ್ ಪುರಿ ಅವರು ನಿಕಟವಾಗಿ 66 ಸಾರಿ ಇಮೇಲ್ ಮುಖಾಂತರ
ಹಾಗೂ 14 ಸಾರಿ ಮೀಟಿಂಗ್ ಮುಖಾಂತರ ಒಂದು ಸಂಭಾಷಣೆಯಲ್ಲೇ ತೊಡಗಿರ್ತಾರ. ಇದ್ರ ಹಿಂದೆ ಒಬ್ಬ ಘನವೆತ್ತ ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥ ಹರ್ದೀಪ್ ಸಿಂಗ್ ಪುರಿ ಅವರು ಒಬ್ಬ ಆರೋಪಿ ಜೊತೆ ನಿಕಟವಾಗಿ ಸಂಬಂಧದಲ್ಲಿ ಇರುವಂಥ ಕಾರಣ ಏನು, ಅದ್ರ ಹಿಂದೆ ಇರುವಂಥ ಸತ್ಯಾಸತ್ಯತೆಯನ್ನು ಬಹಿರಂಗಪಡಿಸಿ ಇದು ಅಧಿಕಾರದಲ್ಲಿರುವಂಥ ಅವರು ಈ ಸರ್ಕಾರಕ್ಕೆ ಒಂದು ನಮ್ಮ ವಿದೇಶಾಂಗ ನೀತಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಆ ಕಾರಣವಾಗಿ ಅವರು ಕೂಡಲೇ ರಾಜೀನಾಮೆ ನೀಡಲೇಬೇಕೆಂದು ಮಹಿಳಾ ಕಾಂಗ್ರೆಸ್ ಮುಖಾಂತರ ನಾವು ಆಗ್ರಹಿಸುತ್ತೇವೆ. ಧಿಕ್ಕಾರ 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 ಧಿಕ್ಕಾರ. ಇವತ್ತು ನಮ್ಮ ಮುಧೋಳ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇವತ್ತೇನು ನಮ್ಮ ಶಂಕರ್ ತಿಮ್ಮಾಪುರ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಸದುಗೌಡ ಅವರ ಉಪಸ್ಥಿತಿಯಲ್ಲಿ ಇವತ್ತು ನಮ್ಮ ಮಹಿಳಾ ಅಧ್ಯಕ್ಷರಾದಂಥ ನಮ್ಮ ಸುಮಿತ್ರಾ ಗೊಳ್ಬಾಳ್ ಅವರ ಏನು ಅಧ್ಯಕ್ಷತೆಯಲ್ಲಿ ಇವತ್ತೇನು ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇವತ್ತು ಬಹಳ ಅತ್ಯಂತ ನೋವಿನ ಸಂಗತಿ ಏನಂತ ಹೇಳಿದರೆ, ಇವತ್ತು ಇಡೀ ದೇಶದಲ್ಲ ಇಡೀ ಜಗತ್ತಿನಲ್ಲಿ ಚರ್ಚೆ ಆಗ್ತಾ ಇದೆ. ಜಾಫ್ರಿ ಎಫ್ಸ್ಟೈನ್ ಅಂತೇಳಿ ಒಂದು ಫೈಲ್ ಓಪನ್ ಆಗಿದೆ. ಅದು ಅಮೇರಿಕಾ ಕಾನೂನು ಏನಿದೆ ಅದನ್ನು ಹೊರಗಡೆ ಹಾಕಿದೆ. ಆ ಒಂದು ಕಾನೂನಿನಲ್ಲಿ ಎಷ್ಟು ಕೆಟ್ಟ ಮೆಸೇಜ್ಗಳು ಬರ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಟಿ ವಿ ಮಾಧ್ಯಮದಲ್ಲಿ ಏನೈತೆ ಕಡಿಮೆ ತೋರಿಸ್ತಾ ಇದ್ದಾರೆ, ಆದರೆ ಮೊಬೈಲ್ ಆನ್ಲೈನ್ ಮೂಲಕ ಏನೈತಲ್ಲ ಅದು ದೊಡ್ಡ ಪ್ರಮಾಣದಾಗ ಚರ್ಚೆ ಆಗ್ತಾ ಇದೆ. ಇವತ್ತು ದೇಶದ ಗಣ್ಯ ವ್ಯಕ್ತಿಗಳು ಮತ್ತು ಏನು ಜಗತ್ತಿನಲ್ಲಿ ಓಡಾಡುವಂಥ ಗಣ್ಯ ವ್ಯಕ್ತಿಗಳ ಹೆಸರು ಕೂಡ ಅದರಲ್ಲಿ ತಳಕು ಹಾಕಿರುವುದು ನೋಡಿದರೆ ಇವರು ಎಷ್ಟು ದೊಡ್ಡ ನಾಚಿಕೆ ಬರುವಂಥ ವ್ಯವಸ್ಥೆಯಲ್ಲಿ ತೊಡಗಿದ್ದಾರೆ ಅನ್ನೋದು ಬಹಳ ನೋವಿನ ಸಂಗತಿ. ಇವತ್ತು ನೋಡಬೇಕು, ಇವತ್ತು BJPಯ ಕೇಂದ್ರ ಸಚಿವರ ಫೋಟೋನ ಕೂಡ ಆ ಜಾಫ್ರಿ ಎಫ್ಸ್ಟೈನ್ ಅನ್ನುವಂಥ ಒಬ್ಬ ನೀಚ ಮಕ್ಕಳ ಮೇಲೆ ಅಮಾನವೀಯ ಸಣ್ಣ ಮಕ್ಕಳ ಮೇಲೇನೂ ಕೂಡ ಅವರನ್ನು ಅತ್ಯಾಚಾರ ಮಾಡೋದು, ಅವ್ರನ್ನ ಅನೈತಿಕವಾಗಿ ಬಳಸ್ಕೊಳ್ಳುವಂಥ ವ್ಯವಸ್ಥೆಗೆ ಹೋಗ್ತಾ ಇರೋದು ನೋಡಿದರೆ ಭಾಳ ನೋವು ಕೊಡುವಂಥ ವಿಷಯ. ಇವತ್ತು ಜಗತ್ತಿನಲ್ಲಿ ನಾವು ತಂದೆ ತಾಯಿ ಅಣ್ಣ ತಮ್ಮ ಏನು ಅಕ್ಕ ತಮ್ಮ ಅನ್ನೋಂಥ ಸಂಪ್ರದಾಯಬದ್ಧವಾದಂಥ ಊರಿನಲ್ಲಿ ಬದುಕುವಂಥ ವ್ಯವಸ್ಥೆಯಲ್ಲಿ ಇವತ್ತು ಮಕ್ಕಳ ಮೇಲೆ ಇವತ್ತು ದೌರ್ಜನ್ಯ ಮಾಡಿ ಅವರನ್ನು ಕೊಲೆ ಮಾಡೋದು, ಅವರ ಮಾಂಸಗಳನ್ನು ತಿನ್ನೋದು, ಅವರ ದೇಹವನ್ನು ಕತ್ತರಿಸಿ ತುಂಡುಗೆ ಕತ್ತರಿಸಿ ಆ ದೇಹವನ್ನು ತಿನ್ನುವಂಥ ವ್ಯವಸ್ಥೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಗತ್ತು ಎಲ್ಲಿ ಹೋಗ್ತಾ ಇದೆ ಅನ್ನೋಂಥ ನೋವು ಇವತ್ತು ಕಾಡ್ತಾ ಇದೆ. ಅದಕ್ಕೆ ಇವತ್ತು ಎಲ್ಲ ಜನರು ಇವತ್ತು ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು. ಇವತ್ತು BJPಯ ಭ್ರಷ್ಟ ಮತ್ತು ಏನು ಅನೈತಿಕ ಮಾರ್ಗ ಮೂಲಕ ಏನು ಹೋಗ್ತಾ ಇದ್ದಾರೆ, ಮಕ್ಕಳನ್ನು ಕೂಡ ಬಳಸುವಂಥ ವ್ಯವಸ್ಥೆಗೆ ಹೋಗ್ತಾ ಇದ್ದಾರೆ. ಆದರೆ ಸಂಪ್ರದಾಯಬದ್ಧವಾಗಿ ಸಾಂಸ್ಕೃತಿಕವಾಗಿ ಹೋಗಬೇಕಾದಂಥ ವ್ಯವಸ್ಥೆಯಲ್ಲಿ ಅನೈತಿಕವಾಗಿ ಹೋಗ್ತಾ ಇರೋದು ನೋಡಿದ್ರೆ ಬಹಳ ನೋವು ಕೊಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರದ ಏನು ನಮ್ಮ ಅವ್ರ ಸಚಿವರು ಕೂಡ ಹೆಸರನ್ನು ಕೇಳಿ ಬರೋದು ನೋಡಿದ್ರೆ ಬಹಳ ನೋವು ಅನಿಸ್ತೈತಿ. ಅದಕ್ಕೆ ಇವತ್ತು ನಮ್ಮ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾವು ರಾಜೀನಾಮೆ ಕೊಡಬೇಕಂತೇಳಿ ಮತ್ತು ಇಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಾವು ಪೊಲೀಸ್ ಇಲಾಖೆಯವ್ರಿಗೂ ಕೂಡ ವಿನಂತಿ ಮಾಡ್ಕೊತೀವಿ. ಈಗಾಗಲೇ ಟಿ ವಿ ಮಾಧ್ಯಮ ನಾವು ಮೊನ್ನೆ SP ಅವರಿಗೆ ಬಹಳ ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡಿ SP ಅವ್ರಿಗೆ ವಿನಂತಿ ಮಾಡ್ಕೊಂಡಿವಿ. ಅಲ್ಲಿ ಮೊಬೈಲ್ನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಗೇಮ್ಗಳ ಮುಖಾಂತರ ಏನೋ ಅನೈತಿಕ ಚಟುವಟಿಕೆಗಳು ನಡೆಯುವಂಥ ವ್ಯವಸ್ಥೆಗಳು ವಿಡಿಯೋ ಮೂಲಕ ತೋರಿಸ್ತಾ ಇದ್ದಾರಲ್ಲ, ಇವು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಇವತ್ತು ಎಕ್ಸಾಮ್ ಸಮಿತಿ ಅವರ ವತಿಯಿಂದ ಹಾಗೂ ಮುಧೋಳ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಷಯ ಜಾಫ್ರಿ ಎಫ್ಸ್ಟೈನ್ ಜೊತೆಗಿನ ಇಮೇಲ್ ವ್ಯವಹಾರ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಬ್ರಿಟನ್ ಮತ್ತು ಅಮೆರಿಕ ಅಧಿಕಾರಿಗಳು ಜಾಫ್ರಿ ಎಫ್ಸ್ಟೈನ್ ಜೊತೆ ನಿಕಟ ಸಂಪರ್ಕದಲ್ಲಿರುವ ಕಾರಣ ಅವರು ರಾಜೀನಾಮೆ ಸಲ್ಲಿಸಿದ್ದು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾದ ಕಾರಣ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಅವರನ್ನು ರಾಜೀನಾಮೆ ಕೇಳುವ ಕುರಿತು ಒಂದು ಮನವಿ ಸಲ್ಲಿಸಿದ್ದಾರೆ. ಇದನ್ನು ನಾವು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಸಲ್ಲಿಸ್ತೇವೆ. ಧನ್ಯವಾದ.